ಕಾಂಗ್ರೆಸ್ ಯೋಜನೆಗೆ ಮೋದಿ ಶಾಕ್. ಮನ್ರೇಗಾಗೆ ದುಡ್ಡಿಲ್ಲ ಎಂದ ಕೇಂದ್ರ. ಬಂದಾಗುತ್ತಾ ಉದ್ಯೋಗ ಖಾತ್ರಿ ಯೋಜನೆ. ನಮಸ್ಕಾರ ಸ್ನೇಹಿತರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಶಾರ್ಟ್ ಆಗಿ ಮನ್ರೇಗಾ UPA ಸರ್ಕಾರ ಇದ್ದಾಗ ತಗೊಂಬಂದ ಬಹು ನಿರೀಕ್ಷೆಯೊಂದಿಗೆ ತಗೊಂಬಂದ ಯೋಜನೆ. ವಿಶ್ವದಲ್ಲೇ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕೂಡ ಇದನ್ನು ಕರೆಯಲಾಯಿತು. 13 ಕೋಟಿಗೂ ಅಧಿಕ ಕುಟುಂಬಗಳಿಗೆ ಉದ್ಯೋಗ ಕೊಡುತ್ತೆ ಅಂತ UPA ಹೇಳಿಕೊಂಡಿತ್ತು. ಇಂಥ ಯೋಜನೆಯಲ್ಲೀಗ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆ ತರೋಕೆ ಹೊರಟಿದೆ. MGNREGAಗೆ ಹೆಚ್ಚಿನ ಅನುದಾನ ಕೊಡಲ್ಲ. ಮೊದಲ 6 ತಿಂಗಳಲ್ಲಿ ಕೇವಲ 60% ಹಂಚಿಕೆಯಾದ ಹಣ ಮಾತ್ರ ಕೊಡ್ತೀವಿ ಅಂತ ಹೇಳಿದೆ. ಮೊದಲ ಬಾರಿಗೆ ಮನ್ರೇಗಾ ಅನುದಾನಕ್ಕೆ ಕ್ಯಾಪ್ ತಗೊಂಬರಲಾಗಿದೆ. ಒಂದಷ್ಟು ಲಿಮಿಟೇಷನ್ಸ್ ತಗೊಂಬರಲಾಗಿದೆ. ಈ ಮೂಲಕ ಕಾಂಗ್ರೆಸ್ ಯೋಜನೆಗೆ ಕತ್ತರಿ ಹಾಕೋ ಸುಳಿವನ್ನು ಕೊಟ್ಟಿದೆ. ಹಾಗಿದ್ರೆ ಉದ್ಯೋಗ ಖಾತ್ರಿ ಬಂದಾಗುತ್ತಾ? ಮನ್ರೇಗಾದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡೋಕೆ ಹೊರಟಿದೆ? ಯಾಕೆ ಅನುದಾನದಲ್ಲಿ ಮಿತಿ ಹಾಕ್ತಾ ಇದೆ? ಅಷ್ಟಕ್ಕೂ ಮನ್ರೇಗಾ ಅಂದರೆ ಏನು? ಇದು ಸಕ್ಸಸ್ಫುಲ್ಲಾ ವೇಸ್ಟ್ಫುಲ್ಲಾ? ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಲೇಟೆಸ್ಟ್ ಬಜೆಟ್ನಲ್ಲಿ ಮನ್ರೇಗಾಗೆ ಕೊಡಲಾಗಿರೋ ದುಡ್ಡೆಷ್ಟು ಗೊತ್ತಾ? 80,000 ಕೋಟಿ ರೂಪಾಯಿಗೂ ಅಧಿಕ. 80,000 ಕೋಟಿ ರೂಪಾಯಿಗೂ ಅಧಿಕ. ಇದುವರೆಗೆ ಮನ್ರೇಗಾ ಶುರುವಾದಲ್ಲಿಂದ 2006ರ ಸುಮಾರಿಗೆ ಅಲ್ಲಿಂದ ಶುರುವಾದಲ್ಲಿಂದ ಇಲ್ಲಿ ತನಕ ಮನ್ರೇಗಾಗೆ ಖರ್ಚಾಗಿರೋ ದುಡ್ಡೆಷ್ಟು ಗೊತ್ತಾ? 8.5 ಲಕ್ಷ ಕೋಟಿಗೂ ಅಧಿಕ. 8.5 ಲಕ್ಷ ಕೋಟಿಗೂ ಅಧಿಕ. ಲೇಟೆಸ್ಟ್ ಬಜೆಟ್ನಲ್ಲಿ 80,000 ಕೋಟಿಗೂ ಅಧಿಕ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೀಗೆ ಇನ್ಕ್ರೀಸ್ ಆಯಿತು. ಇದೇ ಲೆವೆಲ್ನ ಮೇಂಟೈನ್ ಮಾಡಬೇಕು ಅಂದರೂ ಕೂಡ 80,000 crore ಪ್ಲಸ್ ನಿಯರ್ಲಿ 1 lakh crore ಪರ್ ಇಯರ್. ಇಷ್ಟು ದೊಡ್ಡ ಅಮೌಂಟ್ ಇದು ಎಲ್ಲಿಗೆ ಹೋಗ್ತಾ ಇದೆ? ಅಷ್ಟು ದೊಡ್ಡ ಅಮೌಂಟಿಂದ ಏನು ವ್ಯಾಲ್ಯೂ ದೇಶದಲ್ಲಿ ಕ್ರಿಯೇಟ್ ಆಗ್ತಾ ಇದೆ? ಇಷ್ಟು ದೊಡ್ಡ ಅಮೌಂಟ್ ಹಾಕಿ ಅಂತ ಏನು ನಿರ್ಮಾಣಗಳನ್ನು ಈ ದೇಶದಲ್ಲಿ ಮಾಡಲಾಗ್ತಾ ಇದೆ? ಇಷ್ಟು ದೊಡ್ಡ ಸಾರ್ವಜನಿಕ ಆಸ್ತಿಯನ್ನು ಖರ್ಚು ಮಾಡಿ ಅದರಿಂದ ಔಟ್ಪುಟ್ ಏನು ದೇಶಕ್ಕೆ ವಾಪಸ್ ಬರ್ತಾ ಇದೆ? ಏನು ನಿರ್ಮಾಣ ಆಗ್ತಾ ಇದೆ ಅದರಿಂದ? ಇದೆಲ್ಲವನ್ನು ನೋಡ್ತಾ ಹೋಗೋಣ. ಇದರ ಎಕನಾಮಿಕ್ ಆಸ್ಪೆಕ್ಟ್ಸನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನಿದು ಮನ್ರೇಗಾ ಅಂತ ನೋಡೋಣ ಸ್ನೇಹಿತರೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಥವಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಮನ್ರೇಗಾದ ಪೂರ್ಣ ಹೆಸರು. 2005ರಲ್ಲಿ UPA ಸರ್ಕಾರ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನ ಜಾರಿಗೆ ತಂದಿತ್ತು. ಹಾಗಂತ ಇದು ಕೇವಲ ಯೋಜನೆ ಅಷ್ಟೇ ಅಲ್ಲ, ಉದ್ಯೋಗ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಅಂತ ಪ್ರತಿಪಾದಿಸಿತ್ತು. ಈ ಕಾಯ್ದೆಯಡಿ ಗ್ರಾಮೀಣ ಭಾಗದಲ್ಲಿರೋ ಪ್ರತಿಯೊಬ್ಬ ಯುವಕರು ಕೆಲಸಕ್ಕೆ ಡಿಮಾಂಡ್ ಮಾಡೋ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಹೇಳಲಾಯಿತು. ಯಾವ ಕೆಲಸ ಯಾರು ಕೊಡ್ತಾರೆ, ಯಾರಿಗೆ ಡಿಮಾಂಡ್ ಮಾಡೋದು ಎಲ್ಲವನ್ನ ಹೇಳ್ತೀವಿ ನೋಡಿ. ಮನ್ರೇಗಾ ಯೋಜನೆ ಪ್ರಕಾರ ಗ್ರಾಮೀಣ ಭಾಗದಲ್ಲಿರೋ ಪ್ರತಿ ಕುಟುಂಬದಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿಗೆ ವರ್ಷದಲ್ಲಿ ಕನಿಷ್ಠ 100 ದಿನಗಳವರೆಗೆ ಕೆಲಸ ಕೊಡೋ ಗ್ಯಾರಂಟಿ ಇದು ಅಂತ ಸರ್ಕಾರ ಹೇಳ್ತು. ಒಂದು ವೇಳೆ ಅರ್ಜಿ ಹಾಕಿ 15 ದಿನಗಳವರೆಗೆ ಕೆಲಸ ಕೊಡಲಿಲ್ಲ ಅಂದರೆ ಸರ್ಕಾರ ನಿರುದ್ಯೋಗ ಭತ್ಯೆ ಕೊಡಬೇಕಾಗತ್ತೆ. ಹೀಗಾಗಿ ಕೆಲಸ ಅಂತೂ ಸಿಗುತ್ತೆ. ಏನು ಕೆಲಸ ಅಂದರೆ ರಸ್ತೆ ನಿರ್ಮಾಣದಲ್ಲಿ ಕಾರ್ಮಿಕರ ಕೆಲಸ ಮಾಡೋದು, ಹೊಲಗಳಲ್ಲಿ ಬದು ನಿರ್ಮಾಣ, ಗುಂಡಿ ತೋಡೋದು, ತಡೆಗೋಡೆ ನಿರ್ಮಾಣ, ಹಳ್ಳ, ಕೆರೆ, ನಾಲೆ, ಚೆಕ್ ಡ್ಯಾಮ್ಗಳ ಹೂಳು ತೆಗೆಯೋದು, ಸೂಕ್ಷ್ಮ ಮತ್ತು ಸಣ್ಣ ನೀರಾವರಿ ಕೆಲಸ, ಕಾಲುವೆ ದುರಸ್ತಿ, ಈ ಥರದ ಸ್ಕಿಲ್ ಬೇಕಾಗದೇ ಇರೋ ದೈಹಿಕ ಶ್ರಮದ ಕೆಲಸಗಳು. ಅಂದರೆ ಹೆಚ್ಚಿನ ಕೌಶಲ್ಯವನ್ನು ಕೇಳದ ಯಾರು ಬೇಕಾದರೂ ದೈಹಿಕವಾಗಿ ಶಕ್ತಿ ಇದ್ದವರು ಹೋಗಿ ಮಾಡಬಹುದಾದ ಕೂಲಿ ಕೆಲಸ. ಇದನ್ನು ಮನ್ರೇಗಾ ಅಡಿಯಲ್ಲಿ ಕೊಡಲಾಗುತ್ತೆ ಅಂತ ಹೇಳಲಾಯಿತು. ದಿನಕ್ಕೆ 370 ರೂಪಾಯಿವರೆಗೂ ಕೂಡ ಕೂಲಿ ಇವಾಗಿರುತ್ತೆ. ಕಮ್ಮಿ ಇತ್ತು, ಜಾಸ್ತಿ ಮಾಡ್ತಾ ಮಾಡ್ತಾ ಅಲ್ಲಿವರೆಗೂ ಬಂದಿದೆ ಈಗ. ಹೀಗಾಗಿ ದುಡಿಯೋಕೆ ಬಯಸುವ ಪ್ರತಿಯೊಬ್ಬರಿಗೆ ವರ್ಷಕ್ಕೆ 37,000 ರೂಪಾಯಿನಷ್ಟು ಜಾಬ್ ಗ್ಯಾರಂಟಿ ಥರ 37,000 ಪರ್ ಇಯರ್ನಷ್ಟು ಕೂಲಿ ಕೆಲಸದ ದುಡ್ಡಿನ ಗ್ಯಾರಂಟಿ, ಅಷ್ಟು ಜಾಬ್ ಗ್ಯಾರಂಟಿ, ಅಷ್ಟು ಕೂಲಿ ಕೆಲಸ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಇದು ಯೋಜನೆ. ಇದು ಸಂಬಂಧಪಟ್ಟ ಪಂಚಾಯಿತಿಗೆ ಹೋಗಿ ಅರ್ಜಿ ಹಾಕಿದ್ರೆ ಜಾಬ್ ಕಾರ್ಡ್ ಅಂತ ಕೊಡ್ತಾರೆ. ಅದನ್ನು ಇಟ್ಕೊಂಡು ಕೆಲಸ ಕೊಡಿ ಅಂತ ಕೇಳಬಹುದು. ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು ಅಂತ ನೋಡಿಕೊಂಡು PWD ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸ್ಥಳೀಯ ಪಂಚಾಯಿತಿಗಳು ಜಾಬ್ ಕಾರ್ಡ್ ಹೊಂದಿರೋರನ್ನ ಕೆಲಸ ಕರೀತಾರೆ. ತಾವು ವಾಸ ಮಾಡ್ತಿರೋ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಸಿಗಬೇಕು. ಈ ಮೂಲಕ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯಾಗಿ ಅಲ್ಲಿ ನಿರುದ್ಯೋಗ ಕಮ್ಮಿ ಆಗುತ್ತೆ, ಬಡತನವನ್ನು ಕಮ್ಮಿ ಮಾಡ್ಬೋದು. ಜೊತೆಗೆ ರಸ್ತೆ, ಕೆರೆ, ಚೆಕ್ ಡ್ಯಾಮ್ನಂಥ ಮೂಲ ಸೌಕರ್ಯಗಳನ್ನು ಚೆನ್ನಾಗಿ ಮಾಡ್ಬೋದು. ಅಲ್ಲದೆ ಇದರಿಂದ ಹಳ್ಳಿಗರು ನಗರ ಪ್ರದೇಶಕ್ಕೆ ಕೆಲಸ ಹೊಡ್ಕೊಂಡು ಹೋಗೋದೇ ತಪ್ಪುತ್ತೆ ಅನ್ನೋದು ಇದರ ಮೂಲ ಉದ್ದೇಶ. ಆನ್ ಪೇಪರ್ ಈ ಥರ ಇರೋದು, ಆದರೆ ವಾಸ್ತವದಲ್ಲಿ ಆಗ್ತಿರೋದೇ ಬೇರೆ. ಹೀಗಾಗಿನೇ ಈಗ ಕೇಂದ್ರ ಸರ್ಕಾರ ಮನ್ರೇಗಾ ಅನುದಾನ ಹಂಚಿಕೆಯಲ್ಲಿ ಚೇಂಜಸ್ ಮಾಡೋಕೆ ಮುಂದಾಗಿದೆ. ಹೆಚ್ಚಿನ ಅನುದಾನ ಇಲ್ಲ, ಮನ್ರೇಗಾಗೆ ಕೇಂದ್ರ ಕತ್ತರಿ. ಆನ್ ಪೇಪರ್ ಮನ್ರೇಗಾ ಯೋಜನೆ ಚೆನ್ನಾಗಿದೆ, ಬ್ಯೂಟಿಫುಲ್ ಅನ್ಸಿದ್ರು ಕೂಡ ವಾಸ್ತವದಲ್ಲಿ ಹಳ್ಳಿಗಳಲ್ಲಿ ಹೋಗಿ ಕೇಳಿ ನೋಡಿ. ಬಹಳ ದೀರ್ಘಕಾಲದಿಂದ ಮನ್ರೇಗಾಗೆ ಹಣಕಾಸು ಬಿಕ್ಕಟ್ಟಂತೂ ಇತ್ತು. ಮಿತಿ ಮೀರಿದ ಭ್ರಷ್ಟಾಚಾರ, ಫೇಕ್ ಜಾಬ್ ಕಾರ್ಡ್ಗಳು,
ಯಾವ ಯೋಜನೆಗೂ ಖರ್ಚಾಗದ ಅನುದಾನ ಈ ಯೋಜನೆಯಲ್ಲಿ ಮಂಜಿನ ತರ ಕರ್ಗ ಹೋಗ್ತಾ ಇತ್ತು. 80,000 ಕೋಟಿ ರೂಪಾಯಿಗೂ ಅಧಿಕ ಪ್ರತಿ ವರ್ಷ ಅಂದ್ರೆ ಏನ್ ಸ್ವಾಮಿ? ಡಿಫೆನ್ಸ್ ಬಜೆಟ್ ನಮ್ದು 5-6 ಲಕ್ಷ ಕೋಟಿ, ಸ್ವಲ್ಪ ಜಾಸ್ತಿ ಮಾಡೋಕ್ಕೂ ಒದ್ದಾಡ್ತಾ ಇದೀವಿ, ಅದನ್ನ ದುಡ್ಡಿಲ್ಲ ಅಂತ. ಬರೀ ಮನ್ರೇಗಾ ಒಂದು ಯೋಜನೆಗೆ 80,000 ಕೋಟಿಗೂ ಅಧಿಕ. ಅದರಲ್ಲೂ ಕೂಡ ನೀರಿನ ತರ ಕರ್ಗ ಹೋಗುತ್ತೆ ದುಡ್ಡು. 70% ಅನುದಾನ ಸೆಪ್ಟೆಂಬರ್ ಹೊತ್ತಿಗೆ ಖಾಲಿ. ಏನ್ ನಿರ್ಮಾಣ ಮಾಡಿರೋದು ಅಷ್ಟು ದುಡ್ಡು? ಏನಾಗಿದೆ ದೇಶದಲ್ಲಿ? ವ್ಯಾಲ್ಯೂ ಎಡಿಷನ್ ಏನಾಗಿದೆ ಅಂತ ಬೇಕಲ್ಲ. ಫಿನಾನ್ಷಿಯಲ್ ಇಯರ್ ಅಂತ ಬಂದಾಗ ಸೆಪ್ಟೆಂಬರ್ ಅಂದ್ರೆ ಇನ್ನು 6ನೇ ತಿಂಗಳು, ಜನವರಿಯಿಂದ ನೋಡಕ್ಕಾಗಲ್ಲಲ್ವಾ? ಆರ್ಥಿಕ ವರ್ಷ ನೋಡ್ಬೇಕಲ್ವಾ? ಅರ್ಧ ವರ್ಷ ಕಳೆಯೋದ್ರಲ್ಲಿ ಬಜೆಟ್ನಲ್ಲಿ ಮೀಸಲಿಟ್ಟ ಮುಕ್ಕಾಲು ಭಾಗ ಮಂಗಮಾಯ. ಹೀಗಾಗಿ ಡಿಸೆಂಬರ್ನಲ್ಲಿ ಮತ್ತೆ ಹೆಚ್ಚುವರಿ ಅನುದಾನ ಕೊಡಬೇಕಾಗ್ತಾ ಇತ್ತು. ಕೆಲವೊಮ್ಮೆ ಜನವರಿ ಹೊತ್ತಿಗೆ ಸಪ್ಲಿಮೆಂಟರಿ ಬಜೆಟ್ ಕೂಡ ಖಾಲಿ ಆಗಿರ್ತಾ ಇತ್ತು. ಈ ತರ ಹೆಚ್ಚುವರಿ ಅನುದಾನ ಕೊಡೋದ್ರಿಂದ ಇದರ ಬಾಕಿ ಮುಂದಿನ ಬಜೆಟ್ಗೆ ಸೇರ್ಕೊಳ್ತಾ ಇತ್ತು. ವರ್ಷದಿಂದ ವರ್ಷಕ್ಕೆ 15,000 ಕೋಟಿ 25,000 ಕೋಟಿ ರೂಪಾಯಿ ಓವರ್ ಶೂಟ್ ಅಪ್ ಆಗ್ತಾನೆ ಬರ್ತಾ ಇದೆ. ಇದರಿಂದ ಪ್ರತಿ ವರ್ಷ ಮನ್ರೇಗಾಗೆ ಮೀಸಲಿಟ್ಟ ಅನುದಾನದಲ್ಲಿ 20% ಹಣ ಹಳೆ ಬಾಕಿಗೆ ಹೋಗ್ತಾ ಇದೆ. ಸ್ನೇಹಿತರೆ, ಮನ್ರೇಗಾ ಶುರುವಾದಾಗ 2006ರಲ್ಲಿ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಇದ್ದಿದ್ದು ಖರ್ಚು. ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕೊಟ್ಟಿದ್ದು. 10, 11, 15 ಅಂತ ಶುರುವಾಗಿದ್ದು ಈಗ 80,000 ಕೋಟಿ ರೂಪಾಯಿ ಕ್ರಾಸ್ ಆಗಿದೆ. ಹೀಗಾಗಿ ಇದನ್ನ ತಡೆಯೋಕೆ ಕೇಂದ್ರ ಸರ್ಕಾರ ಮನ್ರೇಗಾಗೆ MEP QEP ಎಕ್ಸ್ಪೆಂಡಿಚರ್ ಪ್ಲಾನ್ ಅಡಿಗೆ ಅದನ್ನ ತಗೊಂಡ್ಬರ್ತಾ ಇದ್ದಾರೆ. ಅಂದ್ರೆ ತಿಂಗಳಿಗಿಷ್ಟು, ಕ್ವಾರ್ಟರ್ಗಿಷ್ಟು ಅಂತ ಹಂತವಾಗಿನೇ ಖರ್ಚು ಮಾಡಬೇಕು ಮನ್ರೇಗಾ ಅನುದಾನದ ದುಡ್ಡನ್ನ ಅಂತ. ಇದರ ಪ್ರಕಾರ ಮೊದಲ ಅರ್ಧ ಹಣಕಾಸು ವರ್ಷದಲ್ಲಿ ಮನ್ರೇಗಾ ಯೋಜನೆಗೆ ಹಂಚಿಕೆಯಾದ 60% ಅನುದಾನ ಮಾತ್ರ ರಿಲೀಸ್ ಮಾಡಲಾಗುತ್ತೆ. ಅಷ್ಟು ಮಾತ್ರ ಖರ್ಚು ಮಾಡಬೇಕು. ಸೆಕೆಂಡ್ ಹಾಫ್ ನಲ್ಲಿ ಉಳಿದ 40% ಹಣವನ್ನ ರಿಲೀಸ್ ಮಾಡಲಾಗುತ್ತೆ. ಅಷ್ಟು ಖರ್ಚು ಮಾಡಬೇಕು. ಉದಾಹರಣೆಗೆ ಮನ್ರೇಗಾಗೆ ಈ ಆರ್ಥಿಕ ವರ್ಷದಲ್ಲಿ 86,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ರೆ ಅದರಲ್ಲಿ 52,000 ಕೋಟಿ ರೂಪಾಯಿ ಮಾತ್ರ ಮೊದಲ 6 ತಿಂಗಳಿಗೆ ಯೂಸ್ ಮಾಡ್ಕೋಬಹುದು. ಉಳಿದ 34,000 ಕೋಟಿ ರೂಪಾಯಿನ ಸೆಕೆಂಡ್ ಹಾಫ್ ನಲ್ಲೇ ಖರ್ಚು ಮಾಡ್ಕೋಬೇಕು. ಈ ಮೂಲಕ ಓವರ್ ಶೂಟ್ ಅಪ್ ಆಗೋದನ್ನ ತಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಬಾಕಿ ಬೆಳೀದ ಹೋಗೋದನ್ನ ಕೂಡ ತಪ್ಪಿಸೋ ಉದ್ದೇಶ. ಯಾಕಂದ್ರೆ ಸ್ನೇಹಿತರೆ, ಆಲ್ರೆಡಿ ಹೇಳದ ಹಾಗೆ ದೇಶದ ಬಜೆಟ್ ನಲ್ಲಿ ಅತಿ ದೊಡ್ಡ ಯೋಜನೆ ಇದು. ನಂಬ್ತಿರೋ ಬಿಡ್ತಿರೋ ಅತಿ ದೊಡ್ಡ ಯೋಜನೆ ಮನ್ರೇಗಾ ಯೋಜನೆ. 86,000 ಕೋಟಿ ರೂಪಾಯಿ ಅಲೋಕೇಟ್ ಆಗಿದೆ. ಜಲಶಕ್ತಿ, PM ಕಿಸಾನ್, ಈ ತರ 10 ಯೋಜನೆಗಳಿದಾವಲ್ಲ, 10ಕ್ಕೂ ಬರಲ್ಲ ಇದಕ್ಕೆ ಕೊಡೋ ದುಡ್ಡು. 86,000 ಕೋಟಿ ಇಡೀ ಬಜೆಟ್ನ ಹೆಚ್ಚು ಕಮ್ಮಿ 2% ದುಡ್ಡು. ಇದರಿಂದ ಏನು ವ್ಯಾಲ್ಯೂ ಕ್ರಿಯೇಟ್ ಆಗ್ತಿದೆ? ವರ್ಷಕ್ಕೆ ಅಷ್ಟು ದುಡ್ಡಿಂದು ದೇಶದಲ್ಲಿ ಏನು ಆಸ್ತಿ ನಿರ್ಮಾಣ ಆಗ್ತಿದೆ ನೋಡಿದಾಗ ಏನೂ ಸಿಗ್ತಾ ಇಲ್ಲ ಸರಿಯಾಗಿ. ಹೀಗಾಗಿ ಇಲ್ಲಿ ಖರ್ಚನ್ನ ತಗ್ಗಿಸಿದ್ರೆ ವಿತ್ತೀಯ ಕೊರತೆ ಆಗೋದನ್ನ ತಪ್ಪಿಸಬಹುದು ಅನ್ನೋದು ಸರ್ಕಾರದ ಪ್ಲಾನ್. ಆದ್ರೆ ಇದರಿಂದ ಹಣ ಇಲ್ಲದೆ ಮನ್ರೇಗಾ ಕೆಲಸಗಳಿಗೆ ಪ್ರಾಬ್ಲಮ್ ಆಗಲ್ವಾ, ನಿಂತು ಹೋಗಲ್ವಾ ಅನ್ನೋ ಪ್ರಶ್ನೆಗಳನ್ನ ಕೂಡ ಕೇಳಲಾಗ್ತಿದೆ. ಕಾಸ್ಟ್ ಕಟ್ಟಿಂಗ್ ನೆಪ ಮನ್ರೇಗಾ ನಿಲ್ಲಿಸೋ ಯತ್ನಾನ. ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿದೆ. ಸರ್ಕಾರ ಮನ್ರೇಗಾನ ಬಂದ್ ಮಾಡೋ ಉದ್ದೇಶದಿಂದಲೇ ಈ ತರ ಮಾಡ್ತಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಮನ್ರೇಗಾನ ಕೊಲ್ಲೋಕೆ ಸರ್ಕಾರ 3 ಹಂತವನ್ನ ಅನುಸರಿಸ್ತಾ ಇದೆ. ಮೊದಲ ಹಂತದಲ್ಲಿ ದಶಕದವರೆಗೆ ಫಂಡ್ ನೀಡದೆ ಮನ್ರೇಗಾ ಬಳಲೋ ಹಾಗೆ ಮಾಡಿದ್ರು. ಇದರಿಂದ ವೇತನ ನೀಡೋದು ಡಿಲೇ ಆಗಿ ಹಿಂದಿನ ಬಾಕಿಗಳು ಹಾಗೆ ಬೆಳೀತಾ ಹೋದ್ವು. ಈಗ ಬಾಕಿ 21,000 ಕೋಟಿ ರೂಪಾಯಿ ತಲುಪಿದೆ. 2ನೇ ಹಂತದಲ್ಲಿ ಬಾಕಿ ಹೆಚ್ಚಾಗ್ತಿದೆ ಅಂತ ಈ ಎಕ್ಸ್ಪೆಂಡಿಚರ್ ಪ್ಲಾನ್ ತಗೊಂಡ್ಬಂದಿದ್ದಾರೆ. ಅನುದಾನದ ಖರ್ಚನ್ನ ಇಂತಿಷ್ಟ ಟೈಮಲ್ಲಿ ಇಂತಿಷ್ಟೇ ಅಂತ ಹೇಳಿ ಲಿಮಿಟ್ ಹಾಕ್ತಾ ಇದ್ದಾರೆ. 3ನೇ ಹಂತದಲ್ಲಿ ಬಜೆಟ್ ಇಲ್ಲ ಅಂತ ಮನ್ರೇಗಾ ಕೆಲಸಗಳು ಸ್ಟಾಪ್ ಆಗ್ತವೆ. ಈ ಮೂಲಕ ಒಂದು ಯಶಸ್ವಿ ಯೋಜನೆ ಬಂದಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಜಯರಾಮ್ ರಮೇಶ್ ಮಾಡಿರುವ ಆರೋಪ. ಕಾಂಗ್ರೆಸ್ನ ಆರೋಪಕ್ಕೆ ಪೂರಕ ಅನ್ನುವಂತೆ ಸರ್ಕಾರ ಕೆಲ ಕೇಂದ್ರ ಸರ್ಕಾರಿ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ನಿಲ್ಲಿಸಬಹುದು ಅನ್ನೋ ಸುಳಿವನ್ನ ಕೂಡ ಕೊಟ್ಟಿದೆ. ಮನ್ರೇಗಾಗೆ ಕೊಕ್ಕೋ ಸುಳಿವು ಕೊಟ್ಟ ಕೇಂದ್ರ. ಜೂನ್ 6ನೇ ತಾರೀಕು ಕೇಂದ್ರ ಹಣಕಾಸು ಇಲಾಖೆ ಒಂದು ಸುತ್ತೋಲೆ ಹೊರಡಿಸಿದೆ. ಅದರಲ್ಲಿ ಸದ್ಯ ಚಾಲ್ತಿಯಲ್ಲಿರೋ ಕೇಂದ್ರ ಸರ್ಕಾರಿ ಯೋಜನೆಗಳ ಮೌಲ್ಯಮಾಪನ ನಡೆಸಲಾಗುತ್ತೆ. ಅಂದ್ರೆ ಯೋಜನೆಗಳ ಪರ್ಫಾರ್ಮೆನ್ಸ್ ನೋಡಲಾಗುತ್ತೆ, ಎಷ್ಟು ದುಡ್ಡು ಖರ್ಚಾಗಿದೆ, ಅದರಿಂದ ಏನು ಇಂಪ್ಯಾಕ್ಟ್ ಆಗಿದೆ ಅಂತ. ಅದರಲ್ಲಿ ಪಾಸಿಟಿವ್ ರಿಸಲ್ಟ್ ಬಂದ್ರೆ ಮಾತ್ರ ಯೋಜನೆಗಳನ್ನ ಕಂಟಿನ್ಯೂ ಮಾಡಲಾಗುತ್ತೆ. ಯೋಜನೆ ತನ್ನ ನಿಗದಿತ ಗುರಿಗಳನ್ನು, ಅಂದರೆ ಯಾವ ಉದ್ದೇಶಕ್ಕಾಗಿ ಜಾರಿ ಮಾಡಲಾಗಿತ್ತೋ ಅದನ್ನು ತಲುಪಿದ್ರೆ ಮಾತ್ರ. ಅಲ್ಲದೆ ತನ್ನ ಪರ್ಫಾರ್ಮೆನ್ಸ್ನಿಂದ ಯೋಜನೆ ಮುಂದುವರಿಸೋದು ಅನಿವಾರ್ಯ ಅಂತ ಸ್ಪಷ್ಟವಾಗಿ ಆ ಯೋಜನೆ ಪರ್ಫಾರ್ಮ್ ಮಾಡಿ ತೋರಿಸಿರಬೇಕು. ಅಂಥ ಯೋಜನೆಗಳನ್ನು ಮಾತ್ರ ಮುಂದುವರಿಸಲಾಗುತ್ತೆ. ಸರ್ಕಾರದ ಖರ್ಚಿನ ಗುಣಮಟ್ಟ ಇಂಪ್ರೂವ್ ಮಾಡೋಕೆ ಯೋಜನೆಗಳಿಗೂ ಸನ್ಸೆಟ್ ಡೇಟ್ ಅನ್ನೋದು ಇರಬೇಕು, ಅಂದರೆ ಎಂಡ್ ಪಾಯಿಂಟ್ ಅನ್ನೋದು ಇರಬೇಕು ಅಂತ ಸರ್ಕಾರ ಹೇಳಿದೆ. ಇದರ ಅರ್ಥ ಸರ್ಕಾರ ಕೆಲ ಯೋಜನೆಗಳನ್ನು, ಅದರಲ್ಲೂ ಕೂಡ UPA ಕಾಲದ ಕೆಲವೊಂದು ಸ್ಕೀಮ್ಗಳನ್ನು ನಿಲ್ಲಿಸಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದರಲ್ಲಿ ಕೆಲ ತಜ್ಞರ ಪ್ರಕಾರ ಬಜೆಟ್ನ ದೊಡ್ಡ ಪ್ರಮಾಣದ ದುಡ್ಡನ್ನು ಕುಡಿತಾ ಇರೋ ಮನ್ರೇಗಾ ಯೋಜನೆ ಟಾಪ್ ಟಾರ್ಗೆಟ್ ಆಗಿರುತ್ತೆ ಅಂತಲೂ ಹೇಳಲಾಗ್ತಿದೆ ಸರ್ಕಾರದ್ದು. ಸದ್ಯ ದೇಶದಲ್ಲಿ 54 ಕೇಂದ್ರ ಸರ್ಕಾರಿ ಯೋಜನೆಗಳು ಹಾಗೂ 260 ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದ್ದು, ಮುಂದಿನ ವರ್ಷ ಮಾರ್ಚ್ 31ಕ್ಕೆ ಇವುಗಳ ಅನುಮೋದನೆ ಅಂತ್ಯ ಆಗುತ್ತೆ. ಆಗ ಕೇಂದ್ರ ಕ್ಯಾಬಿನೆಟ್ ಮತ್ತೆ ಯೋಜನೆಗಳನ್ನು ಅಪ್ರೈಸಲ್ ಮಾಡಬೇಕಾಗತ್ತೆ. ಆದರೆ ಅಷ್ಟರ ಒಳಗೆ ಸರ್ಕಾರ ಥರ್ಡ್ ಪಾರ್ಟಿ ಸಂಸ್ಥೆಯೊಂದಿಗೆ ಯೋಜನೆಗಳ ಮೌಲ್ಯಮಾಪನ ನಡೆಸಬೇಕು. ಹೊರೆಯಾಗ್ತಿರೋ ಯೋಜನೆಗಳನ್ನ ಸ್ಟಾಪ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದೆ ಅನ್ನೋ ರಿಪೋರ್ಟ್ಸ್ ಇವೆ. ಸ್ನೇಹಿತರೆ, ಒಂದು 10 ವರ್ಷಗಳ ಹಿಂದೆ ಮೋದಿ ಸರ್ಕಾರ ಬಂದ ಆರಂಭದ ಸಮಯದಲ್ಲಿ ಈ ಮನ್ರೇಗಾ ಬಗ್ಗೆ ಅವಾಗಲೂ ಕೂಡ ಚರ್ಚೆಯಾಗಿತ್ತು. ಇದನ್ನು ಕ್ಲೋಸ್ ಮಾಡ್ತಾರಂತ ಕಾಣುತ್ತೆ ಅಂತ. ಆಗ ಪಾರ್ಲಿಮೆಂಟಲ್ಲಿ ನಿಂತು ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ಹೇಳಿದರು ಅಂದರೆ,
ನಿಮಗೆ ಮೋದಿಗೆ ಈ ವಿಚಾರದಲ್ಲಿ ಸ್ವಲ್ಪ ನಾಲೆಜ್ ಇದೆ, ಇದರಲ್ಲಿ ಇಲ್ಲ, ಆದರೆ ಬೇರೆ ಬೇರೆ ವಿಚಾರಗಳಲ್ಲೇ ಇರ್ಬೋದು, ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಮ್ಮಿ ನಾಲೆಜ್ ಇರ್ಬೋದು ನನಗೆ. ಆದರೆ ನನ್ನ ರಾಜಕೀಯದ ಹಿಡಿತ ಇದೆಯಲ್ಲ, ರಾಜಕೀಯದ ಲೆಕ್ಕಾಚಾರಗಳಿದೆಯಲ್ಲ, ಪೊಲಿಟಿಕಲ್ ಥಿಂಕಿಂಗ್ ಇದೆಯಲ್ಲ, ಅದರಲ್ಲಿ ಏನು ಬಹಳ ವೀಕ್ ಇದ್ದೀನಿ ಅಂತ ನಿಮಗೂ ಕೂಡ ಡೌಟ್ ಇರಲಿಕ್ಕಿಲ್ಲ ಅಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ ಕೇಳಿ. ಇದನ್ನು ನಾನು ಯಾವತ್ತೂ ಕ್ಲೋಸ್ ಮಾಡಲ್ಲ ಮನ್ರೇಗಾವನ್ನು. ನನ್ನ ರಾಜಕೀಯ ಚಿಂತನೆ ಹೇಳುತ್ತೆ, ನನ್ನ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳುತ್ತೆ ಯಾವತ್ತೂ ಕ್ಲೋಸ್ ಮಾಡಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಮನ್ರೇಗಾ ಅನ್ನೋದು ನಿಮ್ಮದು ಕಾಂಗ್ರೆಸ್ನವರ ವೈಫಲ್ಯದ್ದು ಜೀವಂತ ಸ್ಮಾರಕ. ಇದು ನಿಮ್ಮ ಫೇಲ್ಯೂರ್ನ ಜೀವಂತ ಸ್ಮಾರಕ ಇದು. ಹಾಗಾಗಿ ಇದನ್ನು ಹೇಗಾರು ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಇದನ್ನು. ಯಾಕಂದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದ ಬಳಿಕ ಕೂಡ, 7 ದಶಕದ ಬಳಿಕ ಕೂಡ ನಮ್ಮ ದೇಶದ ಜನ ಗುಂಡಿ ತೋಡೋದಕ್ಕೆ, ಮಣ್ಣು ಹೊರೋದಕ್ಕೆ ಒಂದು ದೊಡ್ಡ ಪ್ರಮಾಣದ ಕೇಂದ್ರ ಸರ್ಕಾರದ ಸ್ಕೀಮ್ ತಂದು ಆ ಕೆಲಸದ ಗ್ಯಾರಂಟಿ ಕೊಡ್ತೀವಿ ಅಂತ ನಮ್ಮ ಯುವಕರಿಗೆ ನೀವು ಹೇಳ್ತಿರಲ್ಲ. ಹಾಗಾಗಿ ಇದು ನಿಮ್ಮ ವೈಫಲ್ಯದ ಒಂದು ದೊಡ್ಡ ಜೀವಂತ ಸ್ಮಾರಕ, ಹಾಗೆ ಉಳಿಸ್ತೀವಿ ಇದನ್ನು ಅಂತ PM ಅವತ್ತು ಹೇಳಿಕೆಯನ್ನು ಕೊಟ್ಟಿದ್ರು. ಅನುಪಯುಕ್ತ ಯೋಜನೆ ಮನ್ರೇಗಾ ನಿಲ್ಲಿಸೋದಕ್ಕೂ ಸರ್ಕಾರದ ಮುಂದೆ ಸಾಕಷ್ಟು ಕಾರಣಗಳಿದ್ದಾವೆ. ಆನ್ ಪೇಪರ್ ನಿಮಗೆ ಆರಂಭದಲ್ಲೇ ಹೇಳಿದ ಹಾಗೆ ವಾವ್ ವಂಡರ್ಫುಲ್ ಅನಿಸಿದ್ರು ಕೂಡ ವಾಸ್ತವದಲ್ಲಿ ಭ್ರಷ್ಟಾಚಾರದ ಕೂಪ. ಮಷಿನ್ ತಗೊಂಬಂದು JCBಲೆಲ್ಲ ಕೆಲಸ ಮಾಡಿಸ್ಬಿಟ್ಟು ಆಮೇಲೆ ದುಡ್ಡು ಹೊಡ್ಕೊಂಡ್ಬಿಡ್ತಾರೆ. ಗ್ರಾಮೀಣ ಜನರಿಗಿಂತ ಹೆಚ್ಚು ಮಧ್ಯವರ್ತಿಗಳಿಗೆ ದುಡ್ಡು ಹೋಗ್ತಾ ಇದೆ. ಜನರಿಗೆ ₹1 ತಲುಪಿಸೋಕೆ ₹5 ಖರ್ಚಾಗ್ತಿದೆ. ಎಸ್, ಜನರಿಗೆ ₹1 ತಲುಪಲಿಕ್ಕೆ ₹5 ತಲುಪಿಸೋ ಖರ್ಚಾಗ್ತಿದೆ. ಮಿಡಲ್ ಮನ್ಗಳ ಹಿಂದೆ ಯಾರು? ರಾಜಕಾರಣಿಗಳು, ಭ್ರಷ್ಟಾಧಿಕಾರಿಗಳು. ಮಿಡಲ್ ಮನ್ಗಳು ಫೇಕ್ ಜಾಬ್ ಕಾರ್ಡ್ಗಳನ್ನು ಮಾಡಿಕೊಂಡು, ಅವ್ರ ಹತ್ರನೇ ಜಾಬ್ ಕಾರ್ಡ್ಸ್ ಇರ್ತವೆ ಮಿಡಲ್ ಮನ್ಗಳ ಹತ್ರ, JCB ತಗೊಂಬಂದು ಕೆಲಸ ಮಾಡ್ತಾರೆ, ಯಂತ್ರೋಪಕರಣ ಬಳಸಿ ಕೆಲಸ ಮಾಡ್ತಾರೆ, ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಆಗಿದೆ ಅಂತ ತೋರಿಸಿ ಹಣವನ್ನು ಹೊಡಿತಾ ಇದ್ದಾರೆ. 2012ರಲ್ಲಿ ಕೇವಲ ನಮ್ಮ ಕರ್ನಾಟಕದಲ್ಲೇ 10 ಲಕ್ಷ ಫೇಕ್ ಕಾರ್ಡ್ಗಳು ಸಿಕ್ಕಿದ್ವು. ಎಷ್ಟು? 10 ಲಕ್ಷ ಫೇಕ್ ಕಾರ್ಡ್ಗಳು. ₹600 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗಿತ್ತು. ಮನ್ರೇಗಾ ಹಣ 85% ಲೀಕ್ ಆಗುತ್ತೆ ಅಂತ ಹೇಳ್ತಾರೆ. 85% ಲೀಕ್. 86,000 ಕೋಟಿಲಿ 85% ಲೀಕ್ ಅಂದರೆ ಎಷ್ಟಾಯ್ತು ಸ್ವಾಮಿ? ಯೋಚನೆ ಮಾಡಿ. ಈ ದೇಶದಲ್ಲಿ ಡಿಫೆನ್ಸ್ ಬಜೆಟ್ 10% ಜಂಪ್ ಮಾಡೋಕ್ಕೆ, 20% ಜಂಪ್ ಮಾಡೋಕ್ಕೆ ನಾವು ಅಳ್ತೀವಿ ಅಂಥದ್ರಲ್ಲಿ. ಜೊತೆಗೆ ಒಂದು ವೇಳೆ ಇದು ಅಂದ್ಕೊಂಡಂಗೆ ವರ್ಕ್ ಆಗಿ ಗುಂಡಿ ತೋಡೋಕ್ಕೆ, ಕಟ್ಟೆ ಕಟ್ಟಕ್ಕೆ ಅಂತ ಹೇಳಿ, ರೋಡ್ ಕೆಲಸಕ್ಕೆ ಅಂತ ಹೇಳಿ, ಕಾರ್ಮಿಕರನ್ನು ಬಳಸ್ಕೊಳ್ಳೋಕ್ಕೆ ಅಂತ ಹೇಳಿ ಕರೆಕ್ಟಾಗಿ ಎಫಿಷಿಯೆಂಟಾಗಿ ಯೂಸ್ ಆದರೂ ಕೂಡ ಒಂದು ವೇಳೆ ಇದು ಜನರನ್ನು ಸರ್ಕಾರಿ ಯೋಜನೆಗಳ ಮೇಲೆ ಡಿಪೆಂಡ್ ಆಗುವಂತೆ ಮಾಡುತ್ತೆ ಅನ್ನೋ ಎಕನಾಮಿಕಲ್ ಕ್ರಿಟಿಸಿಸಮ್, ಟೀಕೆ ಕೂಡ ಇದಕ್ಕಿದೆ. ಜೊತೆಗೆ ಅನ್ಸ್ಕಿಲ್ಡ್ ಕೆಲಸದ ಮೇಲೇ ಫೋಕಸ್ ಮಾಡೋದ್ರಿಂದ ಆರ್ಥಿಕತೆಯಲ್ಲಿ ಉತ್ಪಾದಕತೆ ಕುಸಿಯೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ತಜ್ಞರೇ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. 2009ರಲ್ಲಿ ಖುದ್ದು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ತನ್ನ ರಿಪೋರ್ಟ್ನಲ್ಲಿ ಯೋಜನೆ ಶುರುವಾದ 3 ವರ್ಷಕ್ಕೆ ರಿಪೋರ್ಟ್ ಕೊಟ್ಟಿತ್ತು. ವರ್ಲ್ಡ್ ಬ್ಯಾಂಕ್ 2009ರಲ್ಲಿ ಮನ್ರೇಗಾ ಭಾರತದ ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಅಡೆತಡೆ ಅಂತ ಹೇಳಿತ್ತು. ಬಡತನದಿಂದ ಜನರನ್ನ ಮೇಲೆತ್ತಬೇಕು ಅಂದರೆ ಜಾಬ್ ಎಲ್ಲಿರುತ್ತೋ ಅಲ್ಲಿಗೆ ಜನ ಹೋಗಬೇಕು, ಆರ್ಥಿಕ ಚಟುವಟಿಕೆ ಬೂಮ್ ಆಗಬೇಕು, ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿ ನಡಿಬೇಕು, ಜನ ಹಳ್ಳಿಯಿಂದ ಹೆಚ್ಚು ನಗರಗಳಿಗೆ ಬರಬೇಕು. ಆದರೆ ಪಾಲಿಸಿ ಮೂಲಕ, ನೀವು ಕಾನೂನು ತಗೊಂಬಂದು ಈ ರೀತಿ ಪಾಲಿಸಿ ಮೂಲಕ ಅದನ್ನು ತಡೆದ್ರೆ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ ವಿಶ್ವ ಬ್ಯಾಂಕ್ ಟೀಕಿಸಿತ್ತು ಈ ಯೋಜನೆಯನ್ನು. ಸೊ ಎಲ್ಲ ಅಂಶಗಳಿದಾವೆ ಇದರಲ್ಲಿ, ಸಾಕಷ್ಟು ಪರ ವಿರುದ್ಧ ಚರ್ಚೆ ಇದೆ. ಆದರೆ ಇದನ್ನು ಸಡನ್ನಾಗಿ ನಿಲ್ಲಿಸಲಿಕ್ಕೆ ಇದು ಮಾಮೂಲಿ ಯಾವುದೋ ಒಂದು ಸ್ಕೀಮ್ ಅಲ್ಲ. ಸಂಸತ್ನಲ್ಲಿ ಕಾಯ್ದೆ ಮೂಲಕ ಜಾರಿ ಮಾಡಿರೋ ಒಂದು ಶಾಸನಬದ್ಧ ಹಕ್ಕಿನ ರೀತಿಯ ಒಂದು ಸ್ಕೀಮ್ ಇದು. ಈಗ PDS ಪಡಿತರ ವಿತರಣೆಗೆ ಯಾವ ರೀತಿ ಆಹಾರ ಭದ್ರತಾ ಕಾಯ್ದೆ ಇದೆಯೋ ಅದೇ ರೀತಿ ಇದಕ್ಕೆ ಸ್ಥಾನಮಾನ ಇದೆ. ಹೀಗಾಗಿ ಇಂಥ ಯೋಜನೆಗಳನ್ನು ನಿಲ್ಲಿಸುವಾಗ ಕಾನೂನು ತೊಡಕು ಕೂಡ ಉಂಟಾಗುತ್ತಾ, ಅದನ್ನು ಹೇಗೆ ಫೇಸ್ ಮಾಡಲಾಗುತ್ತೆ, ಸರ್ಕಾರ ಏನು ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಇಲ್ಲ ಅಂದರೆ ಈ ದುಡ್ಡನ್ನು ಎಫಿಷಿಯೆಂಟ್ ಆಗಿ ಖರ್ಚು ಮಾಡಲಿಕ್ಕೆ ಏನಾದರೂ ದಾರಿಯನ್ನು ಹುಡ್ಕೋಬೇಕು. 86,000 ಕೋಟಿ ರೂಪಾಯಿ ವರ್ಷ ಖರ್ಚಾಗ್ತಾ ಇದೆ ಅಂದರೆ 86,000 ಕೋಟಿ ರೂಪಾಯಿದು ಏನಾದರೂ ವ್ಯಾಲ್ಯೂ ಈ ದೇಶದಲ್ಲಿ ಕ್ರಿಯೇಟ್ ಆಗಿರಬೇಕು. ಬರೀ ಅಲ್ಲಲ್ಲಿ ಗುಂಡಿ ತೋಡಿದ್ರೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.